ಓಂ ಅನುಪಪತ್ತೇಸ್ತು ನ ಶಾರೀರ ಓಂ ಅನ್ನುವ ಸೂತ್ರ ಸಂಬಂಧಪಟ್ಟಂತೆ ಭಾಷ್ಯ ನಾವು ನೋಡ್ತಾ ಇದ್ದೀವಿ. ತತ್ವ ಪ್ರಕಾಶಿಕ ಮುಗಿದಿದೆ, ತತ್ವ ಪ್ರದೀಪ ನೋಡ್ತಾ ಇದ್ದೀವಿ. ಇದಕ್ಕೆ ಹೊಂದಿಕೊಂಡಂತೆ ಈ ತತ್ವ ಸತ್ತರ್ಕ ದೀಪಾವಳಿ ಏನಿಲ್ಲ, ಅದರಿಂದ ನಾನು ಅದನ್ನು ಹೇಳಲಿಲ್ಲ. ಈ ಅನ್ಯೋಪ್ಯರ್ಥ ಕಲ್ಪ್ಯತೆ ಅಂತ ತತ್ವ ಪ್ರದೀಪಕಾರರು ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ಅರ್ಥಗಳನ್ನು ಹೇಳ್ತೇವೆ ಅಂತ. ಈ ಜೀವನೇ ಬ್ರಹ್ಮ ಅಂತ, ಜೀವಶ್ಚ ಬ್ರಹ್ಮೈವ ಸ್ಯಾತ್ ಅಂತ ಅವರು ಅದ್ವೈತಿಗಳು ಹೇಳುವ ಪ್ರಯತ್ನ ಮಾಡಿದ್ರು. ಜೀವ ಬ್ರಹ್ಮನೇ ಆಗಿದ್ದಾನೆ ಅಂತ. ಅದಕ್ಕೆ ಅನುಪಪತ್ತೇಸ್ತು ಶಾರೀರ ಅಂತ ಉತ್ತರ ಕೊಟ್ಟಿದ್ದಾರೆ. ಜೀವನು ಬ್ರಹ್ಮನು ಒಬ್ಬನೇ ಆದ್ರೆ ಆ ಎಲ್ಲಾ ಶರೀರಗಳಲ್ಲಿರುವ ಅಭಿಮಾನವೂ ಕೂಡ ಬ್ರಹ್ಮನಿಗೂ ಬರಬೇಕಾಗ್ತದೆ. ಬಂದ್ರೆ ಅವನಿಗೆ ಸುಖ ದುಃಖಾದಿಗಳು ಕೂಡ ಆಗ್ಬೇಕಾಗ್ತದೆ ಅಂತ ಇಷ್ಟೆಲ್ಲ ಪ್ರಶ್ನೆ ನಡೆದಿದೆ. ಮತ್ತೆ ಈ ಬ್ರಹ್ಮನಿಗೆ ಸಂಸಾರ, ಬ್ರಹ್ಮನಿಗೆ ಮುಕ್ತಿ ಅಂತ ಹೇಳಬೇಕಾಗ್ತದೆ ಅನ್ನೋ ಎಲ್ಲ ಆಪತ್ತಿಗಳನ್ನು ಕೂಡ ನೋಡ್ತಾ ಇದ್ದೀವಿ. ಅಥ ಯದಿ ಸ ಏಕಃ ಏವ ಆಚಾರ್ಯ ತರ್ಹಿ ಸ್ಯಾತ್ ಅಂತ ಈಗ ಆ ವಾಕ್ಯ ನೋಡಬೇಕು. ಅಲ್ಲಿ ಈ ವಾಕ್ಯ ನಾವು ಗಮನಿಸಬೇಕಿಂತ ಮುಂಚೆ ತತ್ವಪ್ರದೀಪದಲ್ಲಿ ಈ ಹಿಂದೆ ಬಂದಿರುವ ವಾಕ್ಯವನ್ನು ನೆನಪು ಮಾಡ್ಕೋಬೇಕು. ಅನೇಕಾಭಾವಾನ್ ನಾಯಂ ದೋಷ ಇತಿ ಚೇತ್ ಸಕಿಂ ಏಕಸ್ತ್ವಮೇವಾಸಿ ಆಹೋಸಿತ್ ತ್ವಮೇವಾಸಿ ಆಹೋಸ್ವಿತ್ ಆಚಾರ್ಯ. ಈ ಏಕ ಜೀವ ಅಂತಿದೆಯಲ್ಲ, ಒಬ್ಬನೇ ಜೀವ ಇದ್ದ, ಅನೇಕ ಜೀವರು ಇಲ್ವೇ ಇಲ್ಲ, ಇರುವುದೇ ಒಬ್ಬ ಜೀವ ಅಂತ. ಒಬ್ಬನಿಗೆ ಮುಕ್ತಿ ಆದ್ರೆ ಎಲ್ರಿಗೂ ಮುಕ್ತಿ ಆಗ್ಬೇಕಾಗ್ತದೆ ಅಂತ ಇಷ್ಟೆಲ್ಲ ದೋಷ ಹೇಳಿದ್ರು. ಆ ಒಬ್ಬನೇ ಜೀವ ಅಂದ್ರೆ ಯಾರದು? ಏಕಃ ತ್ವಮೇವಾಸಿ, ನೀನೇ ಒಬ್ಬ ಜೀವನ. ಆಹೋಸ್ವಿತ್ ಆಚಾರ್ಯ ಅಥವಾ ನಿಮ್ಮ ಗುರುಗಳೇ ಆ ಒಬ್ಬ ಜೀವನ. ಪರಬ್ರಹ್ಮನನ್ನು ಹೊರತುಪಡಿಸಿ ಇರುವ ಒಬ್ಬನೇ ಜೀವ ಅಂದ್ರೆ ನೀನು, ನಿಮ್ಮ ಗುರುಗಳು ಅಂತಿಷ್ಟು ಬಂದಿತ್ತು. ಆ ಏಕಜೀವ ಅಂದ್ರೆ ನೀನು ಅಂದ್ರೆ ಶಿಷ್ಯ ಅಂತ ಆದಾಗ ಏನೇನು ದೋಷಗಳು ಅನ್ನೋದನ್ನೆಲ್ಲ ಇಲ್ಲಿ ಹೇಳಿದರು. ಅಥ ಇನ್ನೊಂದು ಪಕ್ಷ, ಯದಿ ಸ ಏಕ ಏವ ಆ ಒಬ್ಬನೇ ಜೀವ ಏನಿದ್ದಾನಲ್ಲ ಅವನು ಆಚಾರ್ಯ, ಪಾಠ ಮಾಡುವ ಅಧ್ಯಾಪಕನೇ ಆ ಏಕಜೀವ ಅಂತಂದ್ರೆ ಆಚಾರ್ಯ ತರ್ಹಿ ಸ್ಯಾತ್. ಅಲ್ಲಿನ ಮುಂದೆ ಕಾಮ ಇತ್ಯಾದಿ ಇದೆ, ಅದೆಲ್ಲ ಅಷ್ಟು ಬೇಡ. ಮುಕ್ತವು ಅಶೇಷ ನಿವೃತ್ತಿ ವೀಕ್ಷಮಾಣ ನ ಶಿಷ್ಯಬೋಧನೆ ಧುರಂ ಧಾರಯಿತ ಇತಿ ಆಸ್ಥಾಮಯಂ ವಿಸ್ತರ. ಒಬ್ಬನೇ ಜೀವ ಅಂದ್ರೆ ಆ ಆಚಾರ್ಯ ಅಂತ ನೀವು ಅಭಿಪ್ರಾಯ ಪಟ್ರಿ ಸರಿ. ಅದೇ ಆಚಾರ್ಯ ಅಂತ ಆದ್ರೆ ಅವನಿಗೆ ಒಬ್ಬ ಶಿಷ್ಯನಿಗೆ ಉಪದೇಶ ಮಾಡ್ಬೇಕಾದ್ರೆ ಅದ್ವೈತ ಅನ್ನೋದು ರಕ್ತಗತ ಆಗ್ಬೇಕು, ಹೃದ್ಗತ ಆಗ್ಬೇಕು. ಮುಕ್ತಿಯಲ್ಲಿ ಇರುವುದೇ ಒಬ್ಬ ಜೀವ, ಮುಕ್ತಿಯಲ್ಲಿ ಎಲ್ಲವೂ ಕೂಡ ಹೊರಟೋಗ್ಬಿಡ್ತದೆ. ಇರುವವನೊಬ್ಬ ಬ್ರಹ್ಮ ಮಾತ್ರ, ಇರುವೊಬ್ಬ ಜೀವ ಅಲ್ಲ, ಬ್ರಹ್ಮ ಮಾತ್ರ. ಅಶೇಷ ನಿವೃತ್ತಿ ವೀಕ್ಷಮಾಣ, ಹೇಗೂ ಮುಕ್ತಿಯಲ್ಲಿ ಏನೂ ಇರುವುದಿಲ್ಲ ಅಂತ ಅವನಿಗೆ ತಿಳಿದಿರ್ತದೆ. ವೀಕ್ಷಮಾಣ ಅಂದ್ರೆ ತಿಳ್ಕೊಂಡಿದ್ದಾನೆ. ಮತ್ತು ಹಾಗಿದ್ದಾಗ ಈ ಶಿಷ್ಯನು ಗುರುವು ಅಲ್ಲಿ ಯಾರೂ ಇರೋದೇ ಇಲ್ಲ. ಆದ್ರಿಂದ ಮುಕ್ತಿಗಾಗಿ ಇಷ್ಟೆಲ್ಲ ಬೋಧನೆ ಇತ್ಯಾದಿಗಳನ್ನ ಯಾಕೆ ಮಾಡಬೇಕು, ಶಿಷ್ಯ ಸಂಗ್ರಹವನ್ನು ಯಾಕೆ ಮಾಡಬೇಕು? ಶಿಷ್ಯ ಬೋಧನೆ, ಶಿಷ್ಯರಿಗೆ ಪಾಠ ಮಾಡಲಿಕ್ಕೆ ಮಾಡುವ ಕೆಲಸದಲ್ಲಿ ಧುರಂ ನ ಧಾರಯಿತ, ಧುರಂ ಅಂದ್ರೆ ಭಾರವನ್ನ, ನ ಧಾರಯಿತ ಜವಾಬ್ದಾರಿಯನ್ನೇ ಅವನು ಹೊರತಿರ್ಲಿಲ್ಲ. ಹೇಗೂ ಮುಕ್ತಿಯಲ್ಲಿ ಬ್ರಹ್ಮನನ್ನು ಬಿಟ್ಟರೆ ಈಗ ಯಾರೂ ಗುರು ಶಿಷ್ಯರು ಇತ್ಯಾದಿಗಳು ಇರುವುದಿಲ್ಲ ಅಂತ ನಾನು ಸೇರಿಸಿದೆ ನಡುವೆ. ಅದಕ್ಕೆ ಇಡೀ ತತ್ವ ಪ್ರದೀಪ ಇಲ್ಲೇನಿದೆ, ಅದ್ವೈತವನ್ನು ಅವರು ವಿಮರ್ಶೆ ಮಾಡಿದ್ದು ಚೆನ್ನಾಗಿದೆ. ಅದ್ರ ಕೆಲವು ವಾಕ್ಯಗಳು ನಮಗೆ ಅಸ್ಪಷ್ಟ ಆಗಿವೆ ಇನ್ನೂ ಕೂಡ. ಭವಾನಿವ ಸ್ವಾಪ್ನೋದಿತಿ ವಾದಿನಿ ಇತ್ಯಾದಿ ಕೆಲವು ವಾಕ್ಯಗಳು. ಆದರೂ ಗೋವಿಂದಾಚಾರ್ಯ ಹೇಳಿದ್ದನ್ನ ಸ್ವಲ್ಪ ಕೇಳಿ ಸ್ವಲ್ಪ ನಾನು ಅದರಲ್ಲಿ ಸೇರಿಸಿ ಅಂಥದನ್ನೆಲ್ಲ ನಾನು ಹೇಳ್ತಿದ್ದೇನೆ ಅಷ್ಟೇ. ಅಶೇಷ ನಿವೃತ್ತಿ ವೀಕ್ಷಮಾಣ ಅಂದ್ರೆ ಎಲ್ಲವೂ ಕೂಡ ಹೊರಟೋಗ್ಬಿಡ್ತದೆ, ಜಗತ್ತು ಇರೋದಿಲ್ಲ. ಆ ಜಗತ್ತಿನ ಅಂತರ್ಗತವಾಗಿ ಗುರುಕುಲ, ಶಿಷ್ಯ, ಪಾಠ, ಪುಸ್ತಕ ಯಾವುದೂ ಇರೋದಿಲ್ಲ. ಆ ಥರ ಅದನ್ನ ಅರ್ಥ ಮಾಡಿಕೊಂಡು, ಹಾಗಾಗಿ ಹೇಗೂ ಯಾವುದೂ ಇರುವುದಿಲ್ಲ ಅಂದ್ರೆ ಶಿಷ್ಯನಿಗೆ ಬೋಧನೆ ಮಾಡಿ ಏನು ಉಪಯೋಗ? ಆ ಜವಾಬ್ದಾರಿ ನಾನೇ ಯಾಕೆ ಹೊರಬೇಕು? ಇತಿ ಆಸ್ಥಾಮಯಂ ವಿಸ್ತರ. ಸಾಕು, ಇಷ್ಟುವರೆಗೆ ನಾವು ಅದ್ವೈತವನ್ನು ನಿರಾಕರಣೆ ಮಾಡಿದ್ದು ಸಾಕು ಅಂತ ಅದರ ತಾತ್ಪರ್ಯ. ಅಥ ಅನ್ಯೋ ಅರ್ಥ, ಇದು ಜೀವಬ್ರಹ್ಮರ ಪರವಾಗಿ ಅರ್ಥ ಮಾಡ್ಕೊಂಡ್ರೆ ಜೀವ ಬ್ರಹ್ಮನು ಒಬ್ಬನೇ ಅಂತ ಅದ್ವೈತಗಳು ವಾದ ಮಾಡಿದಾಗ ಅದನ್ನು ನಾವು ವಿಕಲ್ಪ ಮಾಡಿ ದೋಷ ಹೇಳಿದ್ದು ಇಷ್ಟ ಆಯ್ತು. ಇನ್ಯಾವುದು ಅಂದ್ರೆ ತತ್ವ ಪ್ರಕಾಶಕ್ಕೆ ಅದ್ರ ಜೊತೆ ಹೇಳಿದ ಅರ್ಥನೇ ಇನ್ನೊಂದು.
ನ ಅತ್ರ ಜೀವ ಪ್ರತಿಪಾದ್ಯ. ಸರ್ವಗತನಾದವನು ಜೀವನೇ, ಆದಿತ್ಯ ಎಂಬ ಸೂರ್ಯ ಎಂಬ ಜೀವ, ಅಥವಾ ನಾವು ಉಳಿದ ಸಾಮಾನ್ಯ ಹುಲುಮಾನವರು ಏನಿರ್ತೀವಿ ಇವರೇ ಜೀವರು ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ ಆ ಜೀವನು ಸರ್ವಗತ ಅಲ್ಲ, ಅವನು ಇಲ್ಲಿ ಈ ವೇದವಾಕ್ಯದಲ್ಲಿ ಪ್ರತಿಪಾದ್ಯನೂ ಅಲ್ಲ. ಏಕಜೀವವಾದೇ ತಾವತ್ ಏಕಸ್ಯ ಸರ್ವ ಶರೀರಸ್ಥತ್ವ ಅನುಪಪತ್ತಿ. ಏಕಜೀವವಾದವನ್ನು ಅವಲಂಬಿಸಿ ಈ ಜೀವ ಸರ್ವಗತ ಅಂತ ಹೇಳ್ತಾ ಇದ್ದೀರೋ, ಬಹುಜೀವವಾದವನ್ನು ಅವಲಂಬಿಸಿ ಜೀವ ಸರ್ವಗತ ಅಂತ ಹೇಳ್ತಾ ಇದ್ದೀರೋ ಅಂತ ಪ್ರಶ್ನೆ ಮಾಡಬೇಕು. ಏಕಜೀವವಾದದಲ್ಲಿ ಒಬ್ಬನೇ ಜೀವ ಸರ್ವ ಶರೀರದಲ್ಲಿ ಇರುವುದೇ ಸಾಧ್ಯ ಇಲ್ಲ. ಒಬ್ಬ ಅನೇಕ ಕಡೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ಹಾಗಿದ್ದು ಬಿಟ್ರೆ ಅವನಿಗೆ ಎಲ್ಲದರದ್ದು ಅಭಿಮಾನ ಬರಬೇಕಾಗಿತ್ತು. ಅದು ಒಂದು, ಎಲ್ಲರದ್ದು ಅಭಿಮಾನ ಬರಬೇಕು ಮತ್ತು ಎಲ್ಲ ಶರೀರದಲ್ಲಿ ಆಗುವ ಸುಖ ದುಃಖಗಳ ಅನುಭವ ಇವನಿಗೆ ಬರಬೇಕಾಗಿತ್ತು. ಅದು ಒಂದು ಕಾರಣ. ಇನ್ನೊಂದು, ಅವನಿಗೆ ಆ ಥರ ಎಲ್ಲ ಕಡೆ ಇರುವ ಶಕ್ತಿಯೂ ಇಲ್ಲ. ಅದನ್ನು ತಿಳ್ಕೋಬಹುದು ಅಂತ ಕಾಣಿಸ್ತದೆ. ತತ್ತದ್ಗತ ಸುಖ ದುಃಖಾದಿ ಅನುಸಂಧಾನ ಅದರ್ಶನಾತ್. ಒಬ್ಬನೇ ಎಲ್ಲ ಶರೀರದಲ್ಲಿ ಇರುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಒಬ್ಬ ಜೀವನಿಗೆ ಅವನೊಬ್ಬನ ದೇವದತ್ತನೋ ಏನೋ ಒಂದು ಹೆಸರು ನಾವು ತಿಳ್ಕೊಳ್ಳೋಣ, ಇವನಿಗೆ ಆ ಉಳಿದೆಲ್ಲಾ ಶರೀರಗಳಲ್ಲಿರುವ ಸುಖ ದುಃಖಾದಿಗಳ ಅನುಸಂಧಾನ ಆಗೋದು ಕಂಡಿದೆಯಾ? ಕಂಡಿಲ್ಲ. ಆದ್ರಿಂದ ಅವನು ಅನೇಕ ಶರೀರಗಳಲ್ಲಿರುವುದು ಸಾಧ್ಯ ಇಲ್ಲ. ಕಿಂ ವಕ್ತವ್ಯಂ ಬಹುಜೀವವಾದ. ಇನ್ನ ಬಹುಜೀವವಾದದ ಬಗ್ಗೆ ನಾವೇನು ಹೇಳಬೇಕಾಗಿದೆ? ಒಬ್ಬ ಜೀವನಿಗೆ ಅನೇಕ ಶರೀರಗಳಲ್ಲಿರುವ ಸುಖ ದುಃಖದ ಅನುಸಂಧಾನ ಆಗಬೇಕಾದಿತ್ತು ಅಂತ ಹಿಂದಿನ ಪಕ್ಷ. ಬಹುಜೀವವಾದವನ್ನು ಇಟ್ಕೊಂಡ್ಬಿಟ್ರೆ ಈ ಒಬ್ಬ ಜೀವನಿಗೂ ಅನೇಕ ಶರೀರಗಳಲ್ಲಿರುವ ಸುಖ ದುಃಖ ಅನುಸಂಧಾನ, ಆ ಜೀವರಿಗೂ ಎಲ್ಲ ಶರೀರದಲ್ಲಿರುವ ಸುಖ ದುಃಖ ಅನುಸಂಧಾನ. ಹೀಗೆ ಬಹುಜೀವರಿಗೆ ಎಷ್ಟೆಷ್ಟು ಜೀವರಿದ್ದಾರೋ ಅವರೆಲ್ಲರಿಗೂ ಕೂಡ ಎಲ್ಲ ಶರೀರದಲ್ಲಿ ಆಗುವ ಸುಖ ದುಃಖಗಳ ಅನುಸಂಧಾನ ಆಗಬೇಕಾದಿತ್ತು ಅಂತ ಆಗ್ತದೆ. ಅದಂತೂ ಮತ್ತೂ ಅವ್ಯವಸ್ಥೆ ಕಾರಣ ಆಗ್ತದೆ. ಅದಕ್ಕಾಗಿ ಕಿಂ ವಕ್ತವ್ಯ, ಅದ್ರ ಬಗ್ಗೆ ನಾವೇನು ಹೇಳಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಚ ಯೋಗಿನೋಪಿ ಸರ್ವ ಶರೀರಸ್ಥತ್ವ ಸ್ವಾತಂತ್ರ್ಯೇಣ ಯುಜ್ಯತೆ. ಅದಕ್ಕವರು ಒಬ್ಬ ಜೀವ ಅನೇಕ ಶರೀರಗಳಲ್ಲಿ ಇರುವುದು ಸಾಧ್ಯ ಇಲ್ಲ ಅಂತ ನೀವಂದ್ರಲ್ಲ. ಈ ಯೋಗಿಗಳಾದವರು, ಸೌಭರಿ ಮೊದಲಾದ ಯೋಗಿಗಳು, ಒಬ್ಬನೇ ಜೀವ ಅದು ಅನೇಕ ಅಂಶಗಳನ್ನು ಮಾಡಿಕೊಂಡು ಅನೇಕ ಶರೀರಗಳಲ್ಲಿ ಇರೋದು ಇದೆಯಲ್ಲ, ಎಷ್ಟೆಷ್ಟು ರೂಪಗಳನ್ನು ತಾಳ್ತಾರಲ್ಲ ಅವರು. ಸೌಭರಿ ಇದ್ದ, ಯಮಧರ್ಮ ವಿದುರನಾಗಿ ಮತ್ತೆ ಧರ್ಮರಾಜನಾಗಿ ಇದ್ದ, ಬೃಹಸ್ಪತಿ ದ್ರೋಣನಾಗಿ ಉದ್ಧವನಾಗಿ ಇದ್ದ. ಯೋಗಿಗಳು ಹೀಗೆ ಇರ್ತಾರಲ್ವಾ ಅಂತಂದ್ರೆ ಇರ್ತಾರ, ಹೌದು. ಅವರು ಭಗವಂತನ ಆದೇಶಕ್ಕನುಸಾರವಾಗಿ ತಮ್ಮ ಕರ್ಮದ ವ್ಯವಸ್ಥೆಯನ್ನ ಅವಲಂಬಿಸಿ ಕರ್ಮಗಳನ್ನು ಬೇಗ ಬೇಗ ಅನುಭವಿಸ್ಲಿಕ್ಕಾಗಿ ಈ ಎಲ್ಲ ಶರೀರಗಳನ್ನು ತಾಳ್ತಾರೆ. ಸ್ವಾತಂತ್ರ್ಯೇಣ ಅವರು ತಾಳೋದಿಲ್ಲ. ಸ್ವಾತಂತ್ರ್ಯೇಣ ಅಂದ್ರೆ ಭಗವಂತನ ಬೆಂಬಲವಿಲ್ಲದೇನೆ, ಭಗವಂತನ ಅನುಗ್ರಹ ಇಲ್ಲದೇನೆ ತಾಳೋದಿಲ್ಲ ಅಂತ ಒಂದರ್ಥ. ಇನ್ನೊಂದು ನನ್ಗಲ್ಲಿ ಕಂಡದ್ದು ಫಂಡಮೆಂಟಲಿ ಮೂಲಭೂತವಾಗಿ ಇರೋದಿಲ್ಲ ಅಂತ. ಈ ಜೀವರು, ಈ ಸೌಭರಿ ಮೊದಲಾದವರು ತಮ್ಮ ಜೀವವನ್ನ ಅನೇಕ ಅಂಶವಾಗಿ ವಿಭಾಗ ಮಾಡಿಕೊಂಡು ತಮ್ಮದೇ ಆದ ಅನೇಕ ದೇಹಗಳಲ್ಲಿ ಇರ್ತಾರೆ. ಹೊರತು ಇನ್ನೊಂದು ಯಾವುದೋ ದೇಹದಲ್ಲಿ ತಮ್ಮ ಪ್ರಾರಬ್ಧ ಕರ್ಮದಿಂದ ಈ 50 ದೇಹಗಳನ್ನು ಅವನು ಹುಟ್ಟಿಸ್ಕೊಂಡಿರ್ತಾನೆ, ಅಲ್ಲಿರ್ತಾನೆ ಅಷ್ಟೇ. ತಮ್ಮ ಪ್ರಾರಬ್ಧ ಕರ್ಮಕ್ಕೆ ಏನೂ ಸಂಬಂಧವಿಲ್ಲದೆ ಇರುವಂತಹ ಇನ್ಯಾವುದೋ ದೇಶ, ಇನ್ಯಾವುದೋ ಕಾಲದಲ್ಲಿರುವ ಮತ್ಯಾವುದೋ ಸ್ತ್ರೀ, ಮತ್ಯಾವುದೋ ಪುರುಷನಲ್ಲಿ ಈ ಅಂಶ ಒಳಗೆ ಹೋಗುವುದೇ ಇಲ್ಲ. ಆದ್ರಿಂದ ಅದನ್ನು ನೀವು ಯೋಗಿಗಳದ್ದು ಉದಾಹರಣೆ ಇಲ್ಲಿ ಕೊಡಬಾರದು. ಸ್ವಾತಂತ್ರ್ಯ ಏನಂದ್ರೆ ಇಂಡಿಪೆಂಡೆಂಟ್ಲಿ ಅಂತ ಒಂದರ್ಥ, ಫಂಡಮೆಂಟಲಿ ಅಂತ ಇನ್ನೊಂದರ್ಥ. ಫಂಡಮೆಂಟಲಿ ಅವನಿಗೆ ಅನೇಕ ದೇಹಗಳಿಲ್ಲ, ಅವನಿಗಿರೋದು ಒಂದೇ ದೇಹ ಇರ್ತದೆ. ಅದನ್ನ ಅವನು ಅನೇಕ ದೇಹಗಳನ್ನ ತಾಳ್ತಾನಷ್ಟೆ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಬಹುದು ಅಂತ ತಿಳ್ಕೊಂಡಿದ್ದೇನೆ ಸ್ವಾತಂತ್ರ್ಯ ಅಂತ ಅನ್ನೋದಕ್ಕೆ. ಜಗತ್ತನ್ನ ನಾವು ಸತ್ಯ ಅಂತಂತೀವಿ, ಅವರು ಮಿಥ್ಯಾ ಅಂತಂತಾರಲ್ಲ. ಆ ಜಗತ್ತನ್ನು ಮಿಥ್ಯಾ ಅಂತನ್ನುವಾಗ ಈ ಮಿಥ್ಯಾಭೂತವಾದ ಜಗತ್ತು ಕಾಣ್ಲಿಕ್ಕೆ ಏನು ಕಾರಣ? ಈಗ ನಾವು ಶುಕ್ತಿ ರಜತವಾಗಿ ಕಾಣ್ಲಿಕ್ಕೆ, ಹಗ್ಗಹವಾಗಿ ಕಾಣ್ಲಿಕ್ಕೆ ಅಜ್ಞಾನವೇ ಕಾರಣ ಅಂತಂತೀವಿ. ಅಜ್ಞಾನ ಯಾರಿಗೆ ಅಂದ್ರೆ ಆ ನೋಡುವ ವ್ಯಕ್ತಿಗೆ. ನನಗೆ ಹಗ್ಗಹವಾಗಿ ಕಾಣಿಸ್ತು, ನಿಮಗೆ ಯಾರಿಗೂ ಕಾಣಲಿಲ್ಲ ಅಂದ್ರೆ ನನಗಿರುವ ಅಜ್ಞಾನ ಅದು ಕಾರಣ. ನಿಮಗೆ ಹಗ್ಗವಾಗಿ ಕಾಣಿಸ್ತದೆ, ಕಪ್ಪಿ ಚಿಪ್ಪು ಬೆಳ್ಳಿಯಾಗಿ ಕಾಣಿಸ್ತದೆ ಅಂತ ಇದೆಲ್ಲ ಜಗತ್ತಿನ ಕಂಡಿದೆ ನಮಗೆ. ಈ ಬ್ರಹ್ಮನೇ ಇರೋದು ಒಂದು ವಸ್ತು, ಅದು ಜಗತ್ತಿನ ರೂಪದಲ್ಲಿ ಕಾಣಬೇಕಾದ್ರೆ ಅಜ್ಞಾನ ಬಂದಿದ್ದು ಯಾರಿಗೆ ಅಂತ ನಾವು ಇಷ್ಟೆಲ್ಲ ಪ್ರಶ್ನೆ ಮಾಡ್ತೀವಲ್ಲ. ಈ ಪ್ರಶ್ನೆಗೆ ಅದ್ವೈತ ಶಾಸ್ತ್ರದಲ್ಲಿ ಅವರು ಉತ್ತರ ಕೊಟ್ಟಿರಬಹುದು. ನಾನು ಆ ಎಲ್ಲ ಅದ್ವೈತದ ಮೂಲ ಗ್ರಂಥಗಳನ್ನು ಓದಿಲ್ಲ, ಓದೋ ಆಸಕ್ತಿಯೂ ಇಲ್ಲ. ಆದರೆ ಬೇರೆ ಬೇರೆ ಅದ್ವೈತದ ಸಾಧಕರು ಅದಕ್ಕೇನು ಆಲೋಚನೆ ಮಾಡ್ತಾರೆ. ಈ ಸ್ವಾಮಿ ಸರ್ವಪ್ರಿಯಾನಂದ ಇಂಗ್ಲಿಷ್ನಲ್ಲಿ ಅವರು ಟಾಕ್ ಕೊಡ್ತಿರ್ತಾರೆ. ಅವರು ಹಿಮಾಲಯದ ಕೆಲವು ಸಾಧುಗಳ
ಸಂಪರ್ಕ ಮಾಡಿದಾಗ ಬಹಳ ಹಿಂದೆ, देखो जी माया को समर्थित मत कीजिए उसको काटिए ಅಂತ ಹೇಳ್ತಿದ್ರಂತವ್ರು. ಮಾಯೆಯನ್ನ ನೀವು ಸಮರ್ಥನೆ ಮಾಡಬೇಡಿ, ಅದನ್ನ ಕಿತ್ತಾಕ್ರಿ ಅಂತ. ಈಗ ನೀವು ಮಾಯೆ ಎಲ್ಲಿಗೆ ಬಂತು, ಮಾಯೆ ಹೇಗೆ ಬಂತು, ಎಲ್ಲಿಂದ ಬಂತು, ಯಾರಿಗೆ ಬಂತು, ಅಜ್ಞಾನ ಅನ್ನೋದು ಪರಬ್ರಹ್ಮನಿಗೋ ಜೀವನಿಗೋ ಅಂತ ಹೀಗೆಲ್ಲ ನೀವು ಪ್ರಶ್ನೆ ಮಾಡ್ತಿದ್ದೀರಲ್ಲ, ಹೇಗೆ ಬಂತು ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದೀರಲ್ಲ, ಈ ಎಲ್ಲಾ ಪ್ರಶ್ನೆಗಳಿಂದ ಮಾಯೆಯ ಅಸ್ತಿತ್ವ ಅನ್ನೋದು ಎಸ್ಟಾಬ್ಲಿಷ್ಡ್ ಆಗ್ತದೆ. ಆ ಪ್ರಯತ್ನ ಮಾಡಬೇಡಿ. ಮಾಯಾಕೋ ಕಾಟಿಯೇ ಅಂತ ಅವ್ರು ಹೇಳ್ತಿದ್ರಂತ. ಅವ್ರು ಹೇಳೋದನ್ನ ಇವರು ಹೇಳಿದ್ದನ್ನ, ಈ ಸರ್ವಪ್ರಿಯ ಹೇಳಿದ್ದನ್ನ ನಾನು ಕೇಳಿದ್ದೇನೆ. ಇದು ಈ ನಮಗೆ ಈ ತರ್ಕವು ಕೂಡ ಹಾಸ್ಯಾಸ್ಪದವಾಗಿ ಕಾಣಿಸ್ತದೆ. ಯಾಕಂದ್ರೆ ನಮ್ಮ ತರ್ಕ ಏನು, ಬಂದ ರೋಗ ಸತ್ಯವಾಗಿರಬೇಕು, ಅದಕ್ಕಾವಾಗ ರೋಗದ ನಿದಾನ ಅಂದ್ರೆ ಅದರ ರೋಗದ ಪತ್ತೆ, ಮೊದಲನೇದಾಗಿ ಅದು ಯಾವ ರೋಗ ಹೇಗೆ ಬಂತು ಅನ್ನೋದು ಗುರುತಾಗಬೇಕು, ಮುಂದೆ ಅದಕ್ಕೆ ಚಿಕಿತ್ಸೆ, ಇಷ್ಟೆಲ್ಲ ನಡೀಬೇಕು ನಮ್ಮ ಸತ್ಯದಲ್ಲಿ. ಅಯ್ಯೋ ರೋಗಿಯೂ ಸತ್ಯ, ವೈದ್ಯವೂ ಸತ್ಯ, ರೋಗ ಬರ್ಲಿಕ್ಕೆ ಏನ್ ಕಾರಣ ಅನ್ನೋದು ಅದೂ ಸತ್ಯ, ಉಪಕರಣಗಳು ಸತ್ಯ, ರೋಗ ಪರಿಹಾರವೂ ಸತ್ಯ, ಮುಂದೆ ಆರೋಗ್ಯ ಸಿಗುವುದು ಸತ್ಯ ನಮ್ಮ ದೃಷ್ಟಿಯಲ್ಲಿ. ಆದ್ರೆ ಯಾವ್ದಾದ್ರು ಒಂದನ್ನ ನಾವು ನೆಚ್ಚಿಕೊಂಡ ಮೇಲೆ, ಅದನ್ನ ಅಪ್ಪಿಕೊಂಡ ಮೇಲೆ ಮಾಯಾಕೋ ಮತ್ ಸಮರ್ಥಿತ್ ಕೀಜಿಯೇ ಉಸ್ಕೋ ಕಾಟಿಯೇ ಅಂಥೇಳಿ ಆ ಸಾಧು ಹೇಳ್ತಾನೆ. ಅದು ಅವರಿಗೆ ಆಪ್ಯಾಯಮಾನವಾಗಿ ಕಾಣಿಸ್ತದೆ. ಅಷ್ಟು ಬಿಟ್ರೆ ಬೇರೆ ಏನು ಅದ್ರ ಬಗ್ಗೆ ಹೇಳೋದು ಕಷ್ಟ. ಇಂಥದೇ ಮೂಲಭೂತ ಧೋರಣೆಗಳು ಅಲ್ಲಿ ಕಾಣಿಸಿರಬಹುದು. ಶಂಕರಾಚಾರ್ಯ ಅದ್ವೈತದಲ್ಲಿ ಇದೆಲ್ಲ, ಅಥವಾ 15ನೇ ಅಧ್ಯಾಯದಲ್ಲಿ ಗೀತಾ ಭಾಷ್ಯದಲ್ಲಿ ಇತ್ಯಾದಿ ಕಡೆ ಅವ್ರು ಹೇಳಿದ್ದಾರೆ. ನಾವು ಮಾಯೆ ಯಾಕೆ ಬಂತು, ಎಲ್ಲಿಂದ ಬಂತು ಅಂತ ಇಷ್ಟೆಲ್ಲ ಪ್ರಶ್ನೆ ಮಾಡ್ಕೊಂಡು ಮುಂದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೇವೆ. ದ್ವೈತವಾದಿಗಳಾದವರಿಗೆ ಮಾಯೆಯನ್ನು ಹೀಗೆ ಉಳಿಸ್ಕೋಬೇಕು, ಈ ನಮಗಿರುವ ಅಜ್ಞಾನವನ್ನು ಹೀಗೆ ಉಳಿಸ್ಕೊಳ್ಬೇಕು ಅಂತ ಏನು ಮುತುವರ್ಜಿ ಇಲ್ವಲ್ಲ. ಜಗತ್ ಸತ್ಯ ಅಂತ ನಾವು ಹೇಳ್ತೀವಿ, ದುಃಖ ಸತ್ಯ ಅಂತ ಹೇಳ್ತೀವಿ, ಸಾಂಸಾರಿಕ ಕಷ್ಟ ಕಾರ್ಪಣ್ಯಗಳು, ಮನಸ್ಸಿಗೆ ಬಂದಿರುವ ಸಂಕಟಗಳೆಲ್ಲ ಸತ್ಯ ಅಂತ ಹೇಳ್ತೇವೆ. ಸತ್ಯ ಅಂತ ಹೇಳಿದ ಮಾತ್ರಕ್ಕೆ ಈ ಸತ್ಯವಾದ ಈ ಜಗತ್ತನ್ನು ಮತ್ತು ಅದಕ್ಕೆ ಕಾರಣವಾದ ಸತ್ವರದ ಸ್ತಮೋ ಗುಣಗಳನ್ನು, ನಮ್ಮ ಪ್ರಾರಬ್ಧ ಕರ್ಮವನ್ನು ಹೀಗೆ ಉಳಿಸ್ಕೊಳ್ಬೇಕು ಅಂತ ನಾವು ಪ್ರಯತ್ನ ಪಡ್ತೇವೆ. ನಮ್ದು ಕೂಡ ಅದನ್ನ ಕಿತ್ತಾಕುವುದು ಪ್ರಯತ್ನನೇ ಅಲ್ವಾ ನಮ್ದು. ಆದ್ರೆ ಅವರು ಆ ಥರ ಭಾವಿಸಿದ್ದಾರೆ ಅಷ್ಟೇ. ಎಲ್ಲವೂ ಮಿಥ್ಯಾ ಅಂತ ಅವರಿಗೆ ತೀರ್ಮಾನ ಆಗಿರೋದ್ರಿಂದ ಅವ್ರ ತರ್ಕಗಳು ಆ ಥರ ಆಲೋಚನೆ ಮಾಡ್ತವೆ, ನಮ್ಮ ಆಲೋಚನೆಗಳು ಈ ಥರ ಮಾಡ್ತವೆ. ಖಂಡನತ್ರಯದಲ್ಲಿ ಮಾಯೆಯನ್ನು ಕೂಡಿಸ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ದುರ್ಘಟತ್ವಂ ಅವಿದ್ಯಾಯ ಭೂಷಣಂ ಅಂತ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಕೂಡ್ಸ್ಲಿಕ್ಕೆ ಬರದೇ ಇದ್ರೆ ಏನಾಯ್ತ್ರಿ, ಕೂಡ್ಸ್ಲಿಕ್ಕೆ ಬರದೇ ಇರುವುದೇ ಅದ್ರ ಸ್ವಭಾವ, ಅದೇ ಅದಕ್ಕೆ ಭೂಷಣ. ಕೂಡ್ಸ್ಲಿಕ್ಕೆ ಬರೋದಾಗಿದ್ರೆ ಅದು ಮಾಯ ಯಾಕೆ ಆಗ್ತಿತ್ತು ಅಂತ ಅವ್ರು ಹೇಳ್ತಾರೆ. ಇವೆಲ್ಲ ತರ್ಕಗಳು ಹೀಗೆ ಕೆಲಸ ಮಾಡ್ತವೆ. ನನಗೆ ಈಗ ರೋಗದ ಪರಿಹಾರ ಅಂತ ನಾನೆಲ್ಲ ಹೇಳಿದ್ನಲ್ಲ, ನನಗೆ ಮತ್ತೊಂದು ಸಂಗತಿ ನೆನಪಿಗೆ ಬರ್ತದೆ. ಬುದ್ಧನ ಉಪದೇಶಗಳಿರುವ ತ್ರಿಪಿಟಕ ಅಂತಿವೆ. ವಿನಯ ಪಿಟಕ, ಸುತ್ತ ಪಿಟಕ, ಧಮ್ಮ ಪಿಟಕ ಅಂತ. ಪಿಟಕ ಅಂದ್ರೆ ಬುಟ್ಟಿ, ವಿನಯ ಪಿಟಕ, ಸೂತ್ರ ಪಿಟಕ ಮತ್ತು ಧರ್ಮ ಪಿಟಕ ಅಂತದ್ದು. ಅದರಲ್ಲಿ ಯಾವ್ದ್ರಲ್ಲೂ ಒಂದ್ ಕಡೆ ಒಬ್ಬ ಯಾರೋ ಬ್ರಾಹ್ಮಣ ಬುದ್ಧನನ್ನು ಕೇಳ್ತಾನೆ, ದೇವ್ರಿದ್ದಾನ ಹೇಗೆ ಅಂತ. ದೇವ್ರಿದ್ದಾನ ಇಲ್ಲೋ ಅದ್ರ ಬಗ್ಗೆ ನೀ ಯಾಕೆ ವಿಚಾರ ಮಾಡ್ತಿ? ಜಗತ್ತು ದುಃಖಮಯ ಅಲ್ವಾ? ದುಃಖಮಯ ಅನ್ನೋದು ಮೊದಲನೇ ಸತ್ಯ. ದುಃಖಕ್ಕೆ ಕಾರಣ ಆಸೆ ಅನ್ನೋದು ಎರಡನೇ ಸತ್ಯ. ಆಸೆಯನ್ನು ಪರಿತ್ಯಾಗ ಮಾಡಿಬಿಟ್ಟು ದುಃಖ ಹೊರಟು ಹೋಗ್ತದೆ. ಇಷ್ಟೇ ವಿಚಾರ ಮಾಡು. ಆ ದುಃಖವನ್ನು ಯಾರು ಕೊಟ್ಟ, ಯಾಕೆ ಕೊಟ್ಟ, ಜಗತ್ತನ್ನು ಯಾರು ಸೃಷ್ಟಿ ಮಾಡಿದ, ದುಃಖವನ್ನು ಯಾಕೆ ಕೊಟ್ಟ, ಇಷ್ಟೆಲ್ಲ ಯಾಕೆ ಆಲೋಚನೆ ಮಾಡ್ತೀವಿ ಅಂತ ಬುದ್ಧ ಹೇಳ್ತಾನೆ. ಮತ್ತೊಂದು ಉದಾಹರಣೆ ಕೊಡ್ತಾನೆ. ಒಬ್ಬ ರೋಗಿಗೆ, ಯಾವನೋ ಒಬ್ಬ ವ್ಯಕ್ತಿಗೆ ಒಂದು ಬಾಣ ನಾಟಿದೆ. ಬಾಣ ನಾಟಿದಾಗ ಬಾಣವನ್ನು ಹೊಡೆದವನು ಎಲ್ಲಿಂದ ಹೊಡೆದ, ಅವನ ಆಕಾರ ಹೇಗಿತ್ತು, ಅವನೇನು ಎಷ್ಟು ಭುಜ ಉಳ್ಳವನಾಗಿದ್ದ ಅಂತೆಲ್ಲ ವಿಚಾರ ಮಾಡ್ತಾರೆ. ಮೊದಲು ಬಾಣವನ್ನು ಕಿತ್ತಾಕ್ತಾರೆ, ಅದಕ್ಕೆ ಔಷಧ ಉಪಚಾರ ಮಾಡ್ತಾರೆ. ಆದ್ರಿಂದ ಭಗವಂತನ ಬಗ್ಗೆ, ದೇವರ ಬಗ್ಗೆ ವಿಚಾರವೇ ಮಾಡ್ಬೇಕಾಗಿಲ್ಲ ಅಂತ ಬುದ್ಧ ಹೇಳಿದ ಅಂತ ಅಲ್ಲಿ ಒಂದ್ ಕಡೆ ಇದೆ. ಅದು ಕೇಳಲಿಕ್ಕೆ ಚೆನ್ನಾಗಿದೆ. ಅದಾದ್ಮೇಲೆ ಮತ್ತೆ ನನ್ನ ಮನಸ್ಸು ಆಲೋಚನೆ ಮಾಡಿದ್ದೇನೆಂದ್ರೆ, ನೀವು ಸುಮ್ಮನೆ ಉದಾಹರಣೆಗಳನ್ನು ಕೊಡುವುದಾದ್ರೆ ಏನೂ ಉದಾಹರಣೆಗಳು ಕೊಡಬಹುದು. ಈಗ ಬಾಣ ನಾಟಿದ ಕೂಡಲೇ ವೈದ್ಯ ವಿಚಾರ ಮಾಡುವುದು ಬೇರೆ, ಪೊಲೀಸರು ವಿಚಾರ ಮಾಡುವುದು ಬೇರೆ. ಯಾರು ಬಾಣ ಹೊಡೆದವನು ಯಾರು, ಆ ಬುಲೆಟ್ ಹೊಡೆದವನು ಯಾರು, ಅವನೆಲ್ಲಿದ್ದಾನೆ ಅಂತ ಅವ್ರಿಗೆ ತನಿಖೆ ಶುರು ಮಾಡ್ತಾರೋ ಇಲ್ಲ. ಆದ್ರಿಂದ ಯಾರು ಹೊಡೆದವನು ಅನ್ನೋದು ಒಬ್ಬನಿಗೆ ಯಾರಿಗೋ ಮುಖ್ಯ ಆಗದೆ ಇರಬಹುದು, ಇನ್ನೊಬ್ರಿಗೆ ಒಟ್ಟಾರೆ ವ್ಯವಸ್ಥೆಯ ದೃಷ್ಟಿಯಿಂದ ಅದು ಮುಖ್ಯ ಆಗ್ತದೆ. ತತ್ವ ಜಿಜ್ಞಾಸುವಿಗೆ ಅದೆಲ್ಲ ಬೇಕಾಗ್ತದೆ. ಮತ್ತೊಂದು, ಈಗ ಬಾಣ ಹೊಡೆದ ಅನ್ನೋದು ಸರಿ, ಯಾರೋ ಒಬ್ರಿಗೆ ಹಾವು ಕಚ್ಚಿತು ಅಂತ ತಿಳ್ಕೊಳ್ಳಿ. ಹಾವು ಕಚ್ಚಿದಾಗ ಅದನ್ನು ಮೊದಲು ಗಮನಿಸ್ತಾರಂತೆ. ಅದು ವಿಷದ ಹಾವಾಗಿದ್ರೆ ಹಲ್ಲಿನ ಗುರುತು ಬೇರೆ ತರ ಇರ್ತದೆ, ವಿಷದ ಹಾವು ಅಲ್ಲದೆ ಹೋದ್ರೆ ಅದ್ರ ಹಲ್ಲಿನ ಗುರುತು ಬೇರೆ ತರ ಇರ್ತದಂತೆ. ಅದನ್ನ ನೋಡಿ ಮುಂದೆ ಉಪಚಾರ ಮಾಡ್ತಾರೆ ಅಂತ ಹೀಗೆ ನಾನು ಓದಿದ್ದೇನೆ. ಆದ್ರಿಂದ ನಮಗೆ ಸಂಸಾರದಲ್ಲಿ ದುಃಖ ಬಂದಿದೆ ಅನ್ನುವುದು ಬಾಣ ಚುಚ್ಚಿದಂತೆನೋ ಅಥವಾ ಹಾವು ಕಚ್ಚಿದಂತೆನೋ, ಬುಲೆಟ್ ನಮಗೆ ತಾಗಿದಂತೆನೋ
ಯಾವ ಉದಾಹರಣೆ ಕೊಡೋದು? ಉದಾಹರಣೆ ಯಾರು ಏನೂ ಕೊಡ್ಬೋದು. ಉದಾಹರಣೆಗಳಿಂದ ಏನು ಸ್ವಲ್ಪ ಮನವರಿಕೆ ಆಗ್ಬಹುದೇ ಹೊರತು ಉದಾಹರಣೆಗಳಿಂದ ಎಲ್ಲವೂ ಎಸ್ಟಾಬ್ಲಿಷ್ಡ್ ಆಗೋದಿಲ್ಲ. ನನ್ನ ಅನುಭವದಲ್ಲಿ ಜಗತ್ತಿನಲ್ಲಿ ಎಂಥ ಕ್ಷುಲ್ಲಕವಾದ ಸಂಗತಿಗೂ ಅತ್ಯದ್ಭುತವಾದ ಉದಾಹರಣೆಗಳನ್ನು ಕೊಡಬಹುದು. ಇನ್ನೊಬ್ಬರಿಗೆ ನಮಗೆ ಮಾತನಾಡುವ ಶೈಲಿ ಇದ್ರೆ, ಮಾತಿನ ಮೇಲೆ ಹಿಡಿತಾ ಇದ್ರೆ ಅಂತ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ತುಂಬಾ ಕನ್ವಿನ್ಸ್ ಮಾಡಿ ಯಾವುದನ್ನು ಯಾರಿಗೂ ನಾವು ಬೋಧನೆ ಮಾಡಬಹುದು, ಸಮರ್ಥನೆ ಮಾಡಬಹುದು. ಹೀಗೆ ಬೌದ್ಧ ಶಾಸ್ತ್ರದ್ದು ಒಂದು ನಂಗೆ ನೆನಪಿಗೆ ಬಂತು, ಅದನ್ನ ಇಲ್ಲಿ ಹೇಳಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.